ಫ್ರೆಂಡ್ಸ್, ನಾವೆಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಮಕ್ಕಳಿಗೆ ಸ್ಕೂಲ್ ಮುಗಿತಾ ಬಂತು. ಇವನಿಗೆ ನಾಳೆ ಕ್ಲಾಸ್ ಕಂಪ್ಲೀಟ್ ಆಗತ್ತೆ, ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಸ್ಕೂಲ್ ಇಲ್ಲ. ಹಂಗೆ ಇವಳಿಗೆ ನಾಡಿದ್ ಮುಗಿಯುತ್ತೆ. ಫುಲ್ ಅವರ ಕ್ಲಾಸ್ ಟೀಚರ್ ಆಗಿದ್ದವರಿಗೆ ಒಂದು ಗಿಫ್ಟ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಸಿಕ್ಕಾಪಟ್ಟೆ ಆಸೆ. ಅದಕ್ಕೆ ಅಮ್ಮ ನಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ನಮ್ಮ ಟೀಚರ್ಸ್ಗೆ ಏನಾದ್ರು ತಗೋಬೇಕು ಅಂತ ಹೇಳಿ ನನ್ಗೆ 2-3 ದಿನ ತಲೆ ತಿಂತಿದ್ದಾರೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಹಾಗಾದ್ರೆ ಇವತ್ತು ಸಂಡೇ ಅಲ್ಲ, ಅವನಿಗೆ ಮಂಡೇ ಮುಗಿಯುತ್ತೆ, ಸೊ ಸಂಡೇ ನಮ್ಗೆ ಹೋಗೋಣ ಅಂತ ಹೇಳಿದ್ದೆ ಅವ್ರಿಗೆ. ಮೊನ್ನೆ ಹೇಳಿದ್ದೆ, ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೆ. ಏನ್ ಗೊತ್ತಾ ಫ್ರೆಂಡ್ಸ್, ಗಾಡಿಯಲ್ಲಿ ಯಾವತ್ತು ಸೈಲೆಂಟ್ ಆಗಿ ಕೂತ್ಕೊಳ್ದಿದ್ ಮಕ್ಳು, ಇವತ್ತು ನಾನೇನ್ ಹೇಳಿದೆ, ನೀವು ಸೈಲೆಂಟ್ ಆಗಿ ಕೂತ್ರೆ ಮಾತ್ರ ನಿಮ್ ಟೀಚರಿಗೆ ಗಿಫ್ಟ್ ಕೊಡ್ಲಿಕ್ಕೆ ತಗ್ಸ್ಕೊಡ್ತೀನಿ, ಇಲ್ಲಾಂದ್ರೆ ತಗ್ಸ್ಕೊಡಲ್ಲ ಅಂತ ಹೇಳಿದೀನಿ. ಅದಕ್ಕೆ ನೋಡಿ ಎಷ್ಟು ಸೈಲೆಂಟ್ ಆಗಿ ಇಬ್ರು, ಯಾವ ತಂಟೆ ತಕರಾರು ಇಲ್ಲದೆ ಇಬ್ರು ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ ನೋಡಿ. ಏನು ಟೆನ್ಷನ್ ಇಲ್ಲ, ಸುಮ್ಮನೆ ಆರಾಮ್ಸೆ ಕೂತಿದ್ದಾರೆ. ಇಲ್ಲ ಅಂದ್ರೆ ಇವರಿಗೆ ಸುಮ್ಮನೆ ಕೂತ್ಕೊಳ್ಳಿ ಹೇಳಿ ಹೇಳಿ ನಮ್ಗೆ ತಲೆನೋವು ಬರ್ತಿತ್ತು. ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಸೈಲೆಂಟ್, ಯಾಕಂದ್ರೆ ಅವ್ರಿಗೆ ಅವ್ರ ಟೀಚರಿಗೆ ಗಿಫ್ಟ್ ಕೊಡ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ತಲೆಯಲ್ಲಿ ಬಂದ್ಬಿಟ್ಟು. ನಾನು ಎಲ್ಲಿದ್ದೀನಿ ಗೊತ್ತಾ ಫ್ರೆಂಡ್ಸು? ನಮ್ಮ ಅಗಸ್ತ್ಯ ಫ್ಯಾನ್ಸಿ ಸ್ಟೋರಲ್ಲಿ ಇದ್ದೀನಿ, ಬೈಂದೂರಲ್ಲಿರೋ ಅಗಸ್ತ್ಯ ಫ್ಯಾನ್ಸಿ ಸ್ಟೋರಲ್ಲಿ ಇದ್ದೀನಿ. ಎಲ್ಲ ಐಟಮ್ಸ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ವಿ, ಸೊ ಗಿಫ್ಟ್ ಏನು ತಗೊಳ್ತಾರೆ ನೋಡೋಣ. ಅವ್ರ ಕ್ಲಾಸ್ ಟೀಚರಿಗೆ ಇದು ಗಿಫ್ಟ್ ಕೊಡೋದಂತೆ. ಇದು ಏನು ಗೊತ್ತಾ ಫ್ರೆಂಡ್ಸ್, ಇದು ಪಾಕೆಟ್ ಮಿರರು. ಸೊ ಅವರ ಬ್ಯಾಗಲ್ಲಿ ಕೀಪ್ ಮಾಡ್ಲಿಕ್ಕಾಗತ್ತೆ. ಇಬ್ರು ಒಂದೊಂದು ನೋಡಿದ್ದಾರೆ, ಸೊ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಆಯ್ತಾ? ಯಾವುದು ತೋರಿಸಿ ನೋಡ. ಕೆಜಿ 5 ಸೆಲೆಕ್ಟ್ ಮಾಡಿದ್ದಾಳೆ, ಖೇಲ ಬೇದನ್ ಸೆಲೆಕ್ಟ್ ಮಾಡಿದ್ದಾನೆ. ಓಕೆ, ಅದನ್ನೇ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಗಿಫ್ಟ್ ಪ್ಯಾಕ್ ಮಾಡಿ ತಗೊಂಡೋಗಿ ಕೊಡ್ತಾರಂತೆ. ಏನು ಗೊತ್ತಾ ಫ್ರೆಂಡ್ಸ್, ಲೈಕ್ ನಾವೆಲ್ಲ ಇದ್ದವಾಗ ಇರಲಿಲ್ಲ. ಈಗಿನ ಮಕ್ಕಳು ಅವರಿಗೆ 1 ಇಯರ್ ಯಾರು ಕ್ಲಾಸ್ ಟೀಚರ್ ಆಗಿರ್ತಾರೆ ಅವರಿಗೆ ಗಿಫ್ಟ್ ಕೊಡೋದೊಂದು ಖುಷಿ ಅವ್ರಿಗೆ. ಯಾಕಂದರೆ ಪಾಪ 1 ಇಯರ್ಸ್ ಟೀಚರ್ಸು ಇವರನ್ನು ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರಲ್ಲ. ಸೊ ಅವರು ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಮಕ್ಳ ಕೈಯಲ್ಲಿ ಆಗೋದು ಏನಾದರೂ ಸ್ಮಾಲ್ ಗಿಫ್ಟ್ ಕೊಡೋಕ್ಕಲ್ವಾ. ನನ್ನ ಮಕ್ಳು ಏನು ಮಾಡಿದ್ದಾರೆ, ಇಬ್ಬರು ಟೀಚರ್ಸಿಗೂ ಪಾಕೆಟ್ ಮಿರರನ್ನು ಸಜೆಸ್ಟ್ ಮಾಡಿದ್ದಾರೆ. ಇಬ್ರು ಅದನ್ನೇ ತಗೊಂಡಿದ್ದಾರೆ. ಗಿಫ್ಟ್ ರ್ಯಾಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿಸಿ ನೋಡಿ ತಗೊಬಂದಿದ್ದಾರೆ. ಲೈಕ್ ಫಸ್ಟ್ ಹೇಳಿದ್ ನನಗೆ ಪಾಕೆಟ್ ಮಿರರ್ ಮಾತ್ರ ಸಾಕು ಅಂತ ಹೇಳಿದ್ದು. ಅದಾದ್ಮೇಲೆ ಅವ್ರಿಗೆ ನೋಡಿದಾಗ ಈ ಕೀ ಚೈನು ಬೇಕನ್ನಿಸ್ತು. ಸೊ ಹಾಗೆ ಇಬ್ರು ಕೀ ಚೈನ್ ಕೂಡ, ಅವನೊಂದು ಕಲರು ಇವಳೊಂದು ಕಲರು, ಡಿಫ್ರೆಂಟ್ ಆಗಿ ಕೀ ಚೈನ್ ಕೂಡ ತಗೊಂಡಿದ್ದಾರೆ. ಅದಕ್ಕೆ ಅದನ್ನು ರ್ಯಾಪ್ ಮಾಡೋಕ್ಕಾಗಿಲ್ಲ. ಇದು ರ್ಯಾಪ್ ಮಾಡಿದ್ಮೇಲೆ ಅವ್ರಿಗೆ ಅದು ಕಾಣಿಸಿದ್ದು. ಸೊ ಅದಕ್ಕೆ ರ್ಯಾಪ್ ಮಾಡದೆ ಹಾಗೆ ತಗೊಂಡಿದ್ದಾರೆ.